ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲೋ ಒಂದು ಕಡೆ ಒಂದು 4-6 ಕಡೆ ನಿನಗೆ ಏನೋ ಈ ಥರದೊಂದು ನಿಮ್ಮ ತಂದೆಯವ್ರಿಗೆ ಅವರು ಹೇಳಿದ್ರು. ಯಾಕಂದರೆ ವಿಜಯಲಕ್ಷ್ಮಿ ಅವರಿಗೆ ಬಡಿತಾನೆ, ಹಿಡ್ಕೊಂಡು ಹೊಡಿಬೇಡಯ್ಯ ನಿನ್ನ ಹೆಂಡ್ತಿಗೆ ಅಂತ ನಮ್ಮ ತಂದೆ ಹೇಳಿದಾಗ, ನನ್ನ ಹೆಂಡ್ತಿ ನಾನು ಹೊಡಿತೀನಿ ನೀವ್ಯಾರು ಕೇಳೋಕ್ಕೆ ಅಂತ ದರ್ಶನ್ ಹೇಳಿದರು. ಅದನ್ನು ಹೇಳಿದಾಗ ಇದೊಳ್ಳೆ ಕತೆ ಆಯಿತು. ನಿನ್ನ ಹೆಂಡ್ತಿ ಅಂದ ತಕ್ಷಣ ನೀನು ಹೊಡೆದು ಬಿಡೋಕ್ಕಾಗಲ್ಲಪ್ಪ, ಹಾಗೆಲ್ಲ ಮಾಡಬಾರ್ದು ನೀನು. ಇವರ ಗ್ರೋಯಿಂಗ್ ಸ್ಟಾರ್, ತುಂಬ ಒಳ್ಳೆ ಭವಿಷ್ಯ ಇದೆ ನಿನಗೆ, ಕಾಪಾಡ್ಕೋ ಅದನ್ನು ಅಂತ ನಮ್ಮ ತಂದೆ ಹೇಳಿದಾಗ ಈ ಥರದ್ದೊಂದು ಪ್ರತಿಕ್ರಿಯೆ ಅವರು ಕೊಟ್ಟಿದ್ದರು. ಅದು ಮಾಡಬಾರ್ದು ನೀನು, ಈ ಥರ ಇಟ್ಸ್ ಅ ವೆರಿ ಸ್ಟುಪಿಡ್ ಆ್ಯಕ್ಟ್ ಅಂತ ಅಪ್ಪ ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಬಟ್ ಇಲ್ಲಿ ನಾನು ಹೇಳೋದು ಇದೇ ಕಂಟಿನ್ಯೂ ಆಗ್ತಾ ಇದೆ ಅಂತ. ಸೊ ಅವ್ರು ಕುಡ್ದಾಗ ಮಾತ್ರ ಹೀಗೆ ರಿಯಾಕ್ಟ್ ಮಾಡ್ತಾರೆ. ಅದರ್ವೈಸ್ ಈಸ್ ಅ ವೆರಿ ಸೋಬರ್ ಪರ್ಸನ್. ಆರಾಮಾಗಿ ಮಾತಾಡ್ತಾರೆ, ಕೇಳಿಸ್ಕೊತಾರೆ. ಇನ್ನೊಬ್ಬರು ಹೇಳ್ತಾ ಇದ್ದಾಗ ಓಕೆ ಬಹುಶಃ ನಾನು ತಪ್ಪಿರಬಹುದು, ನಾನು ಇದಕ್ಕೆ ಒಂದು ಸ್ವಲ್ಪ ಕಿವಿ ಕೊಡೋಣ ಅನ್ನೋಂಥ ದರ್ಶನೂ ನೋಡಿದ್ದೀವಿ ನಾವು. ಇಲ್ಲ ಅಂದರೆ ನೀವು ಯಾರ್ರೀ ನನಗೆ ಹೇಳೋಕ್ಕೆ, ಸುಮ್ಮನೆ ಹೋಗ್ರಿ ನೀವು, ನಾನು ನಡೆದಿದ್ದೆ ದಾರಿ ಅನ್ನೋ ದರ್ಶನೂ ನಾವು ನೋಡಿದ್ದೀವಿ. ಸೊ ಈ ಕೃತ್ಯ ಆದಾಗ ಕುಡ್ಕೊಂಡೇ ಆಗಿದೆ. ಇದು ಕುಡ್ದಾಗಲೇ ಅವ್ರು ಔಟ್ ಆಫ್ ಕಂಟ್ರೋಲ್ ಹೋಗೋದು, ಕುಡ್ದಾಗಲೇ ಅವರು ರಿಯಲ್ ದರ್ಶನ್ ಆಚೆ ಬರೋದಾ? ಹಾಗಾದರೆ ನಮ್ಗೆ ಯಾವ ರಿಯಲ್ ದರ್ಶನ ನಾವು ನೋಡಬೇಕು? ಇವಾಗ ಕುಡ್ದು ಮಾಡಿರೋದಕ್ಕೆ ಒಂದೇ ಲಾ, ಆರಾಮಾಗಿದ್ದಾಗಲೂ ಒಂದೇ ಲಾ ಅಲ್ವಾ? ಸೊ ಲಾ ಎಲ್ರಿಗೂ ಒಂದೇ, ಆ್ಯಂಡ್ ಹೆಂಗಿದ್ರೂ ಒಂದೇ. ಸೊ ಮರ್ಡರ್ ಆಗಿಬಿಟ್ಟಿತ್ತು, ನಾನು ಕುಡಿದ್ಬಿಟ್ಟಿದ್ದೆ, ಅದಕ್ಕೆ ನಾನು ಮರ್ಡರ್ ಮಾಡಿಬಿಟ್ಟಿದ್ದೀನಿ, ನನಗೊಂದು ಕ್ಷಮೆ ಕೊಟ್ಬಿಡಿ ಅಂತಂದರೆ ಅದು ವರ್ಕ್ ಹಂಗೆ ಆಗೋದಿಲ್ಲ. ಸೊ ಈ ದರ್ಶನ್ ನಮಗೆ ಬೇಡ ಆಗಿತ್ತು. ಬಟ್ ಯಾವಾಗ ಸರಿ ಮಾಡ್ಕೊಳ್ಳೋದು ದರ್ಶನ್ನು? ಇಷ್ಟೊಂದು ಆಗಿ ಮತ್ತಿದಕ್ಕೆ ಶಿಕ್ಷೆಗಳು ಅನುಭವಿಸಿ ವರ್ಷಾನುಗಟ್ಲೆ ಜೈಲು ಆದಮೇಲೆ ಸರಿ ಮಾಡಿಕೊಂಡು ಆಚೆ ಬಂದು ಸರಿ ಹೋಗ್ತೀನಿ ಅಂತಂದರೆ ಬೇಕಾಗಿತ್ತಾ ದರ್ಶನ್ಗೆ? ಇದು ಬೇಡ ಆಗಿತ್ತು. ಆ್ಯಂಡ್ ಇಟ್ ಹರ್ಟ್ಸ್. 7 ವರ್ಷ ಹೋದ್ರೂ ಇಟ್ಸ್ ಅ ಲಾಂಗ್ ಇಯರ್. 302 ಅವರಿಗೆ ಅನ್ವಯ ಆಗೋದಿಲ್ವೋ ನಮಗದು ಗೊತ್ತಿಲ್ಲ. ಇನ್ನೂ ತನಿಖೆ ಒಳಗಡೆ ಏನೇನು ಆಗುತ್ತೆ, ಒಳಗಡೆ ಕೋರ್ಟಲ್ಲಿ ಟ್ರಯಲ್ ಸ್ಟಾರ್ಟ್ ಆದಮೇಲೆ ಏನೇನಾಗುತ್ತೆ ನಮ್ಗೆ ಯಾವುದೂ ಇನ್ನೂ ಗೊತ್ತಿಲ್ಲ. ಬಟ್ ಒಂದು ಸಾಕ್ಷಿ ನಾಶ ಅನ್ನೋದು ಏನಾದರೂ ಅದರಲ್ಲಿ ಫಿಟ್ ಆದರೂ ಕೂಡ ಅದಕ್ಕೊಂದು ಶಿಕ್ಷೆ, ಅದಕ್ಕೆ 7 ವರ್ಷ ಇದೆ. ಅದರಲ್ಲಿ ಫಿಟ್ ಆಗಿಬಿಟ್ರು 7 ವರ್ಷ, ಇಟ್ಸ್ ಅ ಲಾಂಗ್ ಟರ್ಮ್, ಇಟ್ಸ್ ಅ ಲಾಂಗ್ ಇಯರ್ಸ್. ಎಲ್ಲೋ ಒಂದು ಕಡೆ ಒಂದು 4-6 ಕಡೆ ನಿನಗೆ ಏನೋ ಈ ಥರದೊಂದು ನಿಮ್ಮ ತಂದೆಯವ್ರಿಗೆ ಅವರು ಹೇಳಿದ್ರು. ಯಾಕಂದರೆ ವಿಜಯಲಕ್ಷ್ಮಿ ಅವರಿಗೆ ಬಡಿತಾನೆ, ಹಿಡ್ಕೊಂಡು ಹೊಡಿಬೇಡಯ್ಯ ನಿನ್ನ ಹೆಂಡ್ತಿಗೆ ಅಂತ ನಮ್ಮ ತಂದೆ ಹೇಳಿದಾಗ, ನನ್ನ ಹೆಂಡ್ತಿ ನಾನು ಹೊಡಿತೀನಿ ನೀವ್ಯಾರು ಕೇಳೋಕ್ಕೆ ಅಂತ ದರ್ಶನ್ ಹೇಳಿದರು. ಅದನ್ನು ಹೇಳಿದಾಗ ಇದೊಳ್ಳೆ ಕತೆ ಆಯಿತು. ನಿನ್ನ ಹೆಂಡ್ತಿ ಅಂದ ತಕ್ಷಣ ನೀನು ಹೊಡೆದು ಬಿಡೋಕ್ಕಾಗಲ್ಲಪ್ಪ, ಹಾಗೆಲ್ಲ ಮಾಡಬಾರ್ದು ನೀನು. ಇವರ ಗ್ರೋಯಿಂಗ್ ಸ್ಟಾರ್, ತುಂಬ ಒಳ್ಳೆ ಭವಿಷ್ಯ ಇದೆ ನಿನಗೆ, ಕಾಪಾಡ್ಕೋ ಅದನ್ನು ಅಂತ ನಮ್ಮ ತಂದೆ ಹೇಳಿದಾಗ ಈ ಥರದ್ದೊಂದು ಪ್ರತಿಕ್ರಿಯೆ ಅವರು ಕೊಟ್ಟಿದ್ದರು. ಅದು ಮಾಡಬಾರ್ದು ನೀನು, ಈ ಥರ ಇಟ್ಸ್ ಅ ವೆರಿ ಸ್ಟುಪಿಡ್ ಆ್ಯಕ್ಟ್ ಅಂತ ಅಪ್ಪ ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಬಟ್ ಇಲ್ಲಿ ನಾನು ಹೇಳೋದು ಇದೇ ಕಂಟಿನ್ಯೂ ಆಗ್ತಾ ಇದೆ ಅಂತ. ಸೊ ಅವ್ರು ಕುಡ್ದಾಗ ಮಾತ್ರ ಹೀಗೆ ರಿಯಾಕ್ಟ್ ಮಾಡ್ತಾರೆ. ಅದರ್ವೈಸ್ ಈಸ್ ಅ ವೆರಿ ಸೋಬರ್ ಪರ್ಸನ್. ಆರಾಮಾಗಿ ಮಾತಾಡ್ತಾರೆ, ಕೇಳಿಸ್ಕೊತಾರೆ. ಇನ್ನೊಬ್ಬರು ಹೇಳ್ತಾ ಇದ್ದಾಗ ಓಕೆ ಬಹುಶಃ ನಾನು ತಪ್ಪಿರಬಹುದು, ನಾನು ಇದಕ್ಕೆ ಒಂದು ಸ್ವಲ್ಪ ಕಿವಿ ಕೊಡೋಣ ಅನ್ನೋಂಥ ದರ್ಶನೂ ನೋಡಿದ್ದೀವಿ ನಾವು. ಇಲ್ಲ ಅಂದರೆ ನೀವು ಯಾರ್ರೀ ನನಗೆ ಹೇಳೋಕ್ಕೆ, ಸುಮ್ಮನೆ ಹೋಗ್ರಿ ನೀವು, ನಾನು ನಡೆದಿದ್ದೆ ದಾರಿ ಅನ್ನೋ ದರ್ಶನೂ ನಾವು ನೋಡಿದ್ದೀವಿ. ಸೊ ಈ ಕೃತ್ಯ ಆದಾಗ ಕುಡ್ಕೊಂಡೇ ಆಗಿದೆ. ಇದು ಕುಡ್ದಾಗಲೇ ಅವ್ರು ಔಟ್ ಆಫ್ ಕಂಟ್ರೋಲ್ ಹೋಗೋದು, ಕುಡ್ದಾಗಲೇ ಅವರು ರಿಯಲ್ ದರ್ಶನ್ ಆಚೆ ಬರೋದಾ? ಹಾಗಾದರೆ ನಮ್ಗೆ ಯಾವ ರಿಯಲ್ ದರ್ಶನ ನಾವು ನೋಡಬೇಕು? ಇವಾಗ ಕುಡ್ದು ಮಾಡಿರೋದಕ್ಕೆ ಒಂದೇ ಲಾ, ಆರಾಮಾಗಿದ್ದಾಗಲೂ ಒಂದೇ ಲಾ ಅಲ್ವಾ? ಸೊ ಲಾ ಎಲ್ರಿಗೂ ಒಂದೇ, ಆ್ಯಂಡ್ ಹೆಂಗಿದ್ರೂ ಒಂದೇ. ಸೊ ಮರ್ಡರ್ ಆಗಿಬಿಟ್ಟಿತ್ತು, ನಾನು ಕುಡಿದ್ಬಿಟ್ಟಿದ್ದೆ, ಅದಕ್ಕೆ ನಾನು ಮರ್ಡರ್ ಮಾಡಿಬಿಟ್ಟಿದ್ದೀನಿ, ನನಗೊಂದು ಕ್ಷಮೆ ಕೊಟ್ಬಿಡಿ ಅಂತಂದರೆ ಅದು ವರ್ಕ್ ಹಂಗೆ ಆಗೋದಿಲ್ಲ. ಸೊ ಈ ದರ್ಶನ್ ನಮಗೆ ಬೇಡ ಆಗಿತ್ತು. ಬಟ್ ಯಾವಾಗ ಸರಿ ಮಾಡ್ಕೊಳ್ಳೋದು ದರ್ಶನ್ನು? ಇಷ್ಟೊಂದು
ಆಗಿ ಮತ್ತಿದಕ್ಕೆ ಶಿಕ್ಷೆಗಳು ಅನುಭವಿಸಿ ವರ್ಷಾನುಗಟ್ಲೆ ಜೈಲ್ ಆದಮೇಲೆ ಸರಿ ಮಾಡಿಕೊಂಡು ಆಚೆ ಬಂದು ಸರಿ ಹೋಗ್ತೀನಿ ಅಂತಂದರೆ ಬೇಕಾಗಿತ್ತಾ ದರ್ಶನ್ಗೆ? ಇದು ಬೇಡ ಆಗಿತ್ತು. ಆ್ಯಂಡ್ ಇಟ್ ಹರ್ಟ್ಸ್. 7 ವರ್ಷ ಹೋದ್ರೂ ಇಟ್ಸ್ ಅ ಲಾಂಗ್ ಇಯರ್. 302 ಅವರಿಗೆ ಅನ್ವಯ ಆಗೋದಿಲ್ವೋ ನಮಗದು ಗೊತ್ತಿಲ್ಲ. ಇನ್ನೂ ತನಿಖೆ ಒಳಗಡೆ ಏನೇನು ಆಗುತ್ತೆ, ಒಳಗಡೆ ಕೋರ್ಟಲ್ಲಿ ಟ್ರಯಲ್ ಸ್ಟಾರ್ಟ್ ಆದಮೇಲೆ ಏನೇನಾಗುತ್ತೆ ನಮ್ಗೆ ಯಾವುದೂ ಇನ್ನೂ ಗೊತ್ತಿಲ್ಲ. ಬಟ್ ಒಂದು ಸಾಕ್ಷಿ ನಾಶ ಅನ್ನೋದು ಏನಾದರೂ ಅದರಲ್ಲಿ ಫಿಟ್ ಆದರೂ ಕೂಡ ಅದಕ್ಕೊಂದು ಶಿಕ್ಷೆ, ಅದಕ್ಕೆ 7 ವರ್ಷ ಇದೆ. ಅದರಲ್ಲಿ ಫಿಟ್ ಆಗಿಬಿಟ್ರು 7 ವರ್ಷ, ಇಟ್ಸ್ ಅ ಲಾಂಗ್ ಟರ್ಮ್, ಇಟ್ಸ್ ಅ ಲಾಂಗ್ ಇಯರ್ಸ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.